ಮುಂದೆ ಆಟೋ ಅಂತ ಕೂಗಿ ಇಲ್ಲಿಗೆ ಬರ್ತೀಯೇನಪ್ಪಾ ಅಂತ ಕೇಳೋಕ್ ಮುಂಚೆ ಅಥವಾ ಓಲಾ ಊಬರ್ ರೀತಿ ಆಪ್ಗಳಲ್ಲಿ ಆಟೋ ಬುಕ್ ಮಾಡ್ಕೊಳ್ಳೋಕ್ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರೋದು ಸನ್ನಿಹಿತವಾಗ್ತಾ ಇದೆ. ಯಾಕಂದ್ರೆ ಮೊದಲೇ ಮೆಟ್ರೋ ಚಾರ್ಜ್ ಜಾಸ್ತಿ ಆಯ್ತು, ಬಸ್ ದರ ಏರಿಕೆ ಆಯ್ತು, ಹೀಗೆ ಎಲ್ಲದರ ದರ ಏರಿಕೆಯ ಬಿಸಿಯಿಂದ ಜನ ತತ್ತರಿಸಿ ಹೋಗಿರುವ ಸಂದರ್ಭದಲ್ಲೇ ಆಟೋ ಮೀಟರ್ ದರ ಏರಿಕೆಯ ಬಿಸಿ ಕೂಡ ಅತಿ ಶೀಘ್ರದಲ್ಲೇ ತಟ್ಟೋ ಸಾಧ್ಯತೆ ಇದೆ. ಇನ್ನೊಂದು ವಾರದಲ್ಲಿ ಆಟೋ ಪ್ರಯಾಣ ದರ ಹೆಚ್ಚಾಗೋ ಸಾಧ್ಯತೆ ದಟ್ಟವಾಗಿದೆ. ಕಾಮನ್ ಮ್ಯಾನ್ ಪಾಕೆಟ್ಗೆ ಆ ಮೂಲಕ ಮತ್ತಷ್ಟು ಕತ್ತರಿ ಪ್ರಯೋಗ ಆಗಲಿದೆ. ಹಾಲು ಮೆಟ್ರೋ ಆಯ್ತೀಗ ಆಟೋ ಸರದಿ. ಜನರಿಗೆ ತೊಪ್ಪೋಲ್ವಾ ದರ ಏರಿಕೆ ಬೇಗುದೆ. ರಾಜ್ಯದ ಜನರಿಗೆ ಅದೇಕೋ ಬರೆ ಮೇಲೆ ಬರೆ ತಪ್ಪಲ್ಲ ಅಂತ ಕಾಣಿಸುತ್ತೆ. ಮೆಟ್ರೋ ರೈಲಿನ ದರ ಏಕಾಏಕಿ ಏರಿಕೆ ಆದ್ಮೇಲೆ ನಲುಗಿದ್ದು ಬೆಂಗಳೂರು ಜನ. ಹಾಗೆ ಇದಾದ ಮೇಲೆ ಬಸ್ ದರದಲ್ಲೂ ಹೆಚ್ಚಳ ಅಂತ ಆದಾಗ ಮತ್ತೆ ಕನಲಿದ್ದು ಮತ್ತದೇ ಜನ. ಇದೀಗ ಆಟೋ ರಿಕ್ಷಾ ಸರದಿ. ಮಧ್ಯಮ ವರ್ಗದ ಐರಾವತ ಅನಿಸಿದ ಆಟೋದ ಪ್ರಯಾಣ ದರವೂ ಏರಿಕೆ ಆಗೋ ಆತಂಕ ಎದುರಾಗಿದೆ. ಜನರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬರೋ ಆದಾಯ ಯಾವುದೂ ಹೆಚ್ಚುತ್ತಿಲ್ಲ, ಆದ್ರೆ ತಿಂಗಳ ಖರ್ಚು ಮಾತ್ರ ರಾಕೆಟ್ ತರ ಮೇಲಕ್ಕೆ ಹೋಗ್ತಾನೆ ಇದೆ. ದಿನಸಿ ಪದಾರ್ಥಗಳ ದರ ಗಗನಕ್ಕೇರಿದೆ. ನಿನ್ನೆ ಒಂದು ಬೆಲೆ ಇದ್ರೆ ಇವತ್ತು ಬೇರೆ ಬೆಲೆ ಅನ್ನುವಂತಾಗಿದೆ ದಿನಸಿ ತರಕಾರಿ ಸೇರಿದಂತೆ ದಿನನಿತ್ಯ ಬಳಸೋ ಸಾಮಗ್ರಿಗಳ ದರ. ಇದರ ನಡುವೆಯೇ ಜನರಿಗೆ ಈಗ ಎದುರಾಗಿದ್ದು ಆಟೋ ದರ ಏರಿಕೆ ಬಿಸಿ. ಹಾಗೆ ನೋಡಿದ್ರೆ ಆಟೋ ಮೀಟರ್ ದರ ಪರಿಷ್ಕರಣೆಗೆ ನಾನಾ ಆಟೋ ಸಂಘಟನೆಗಳು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ ಕಾರಣ ನಿಗದಿಯಾಗಿದ್ದು ಪರಿಷ್ಕರಣೆ ಸಂಬಂಧಿತ ಪ್ರಾಧಿಕಾರದ ಸಭೆ. ಇದರಂತೆಗೆ ಸಭೆಯಲ್ಲಿ ಭಾಗಿಯಾಗಿದ್ದು ಆಟೋ ಸಂಘಟನೆಗಳು, ಸಾರಿಗೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕಾನೂನು ಮಾಪಕ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಹಕ ಪ್ರತಿನಿಧಿಗಳು. ಇಲ್ಲಿ ಬಹುತೇಕ ಆಟೋ ಸಂಘಟನೆಗಳು ಒತ್ತಾಯ ಮಂಡಿಸಿದ್ದು ಗ್ಯಾಸ್, ಪೆಟ್ರೋಲ್ ದರ, ಟೈರ್ ಸೇರಿದಂತೆ ಬಿಡಿ ಭಾಗಗಳ ದರ ಒಂದೇ ಸಮನೆ ಏರುತ್ತಿರುವುದರಿಂದ ಅನಿವಾರ್ಯವಾಗಿ ಆಟೋ ಪ್ರಯಾಣ ದರ ಏರಿಸಬೇಕು ಅಂತ. ಇಲ್ಲಿ ಇನ್ನೊಂದು ಅಂಶ ಅಂದ್ರೆ ರಾಜ್ಯದಲ್ಲಿವೆ ಸುಮಾರು 40 ಆಟೋ ಸಂಘಟನೆಗಳು. ಇದರಲ್ಲಿ 16 ಸಂಘಟನೆಗಳಿಗೆ ಸಭೆಗೆ ಆಗಮಿಸುವಂತೆ ಹೋಗಿದ್ದು ಆಹ್ವಾನ. ಈ 16 ಸಂಘಟನೆಗಳಲ್ಲೂ 15 ಸಂಘಟನೆಗಳು ದರ ಏರಿಕೆ ಪರ ಬ್ಯಾಟ್ ಬೀಸಿವೆ. ದಿನನಿತ್ಯ ಸಾಮಗ್ರಿಗಳ ದರ ಏರಿಕೆಯಿಂದಾಗಿ ಇದನ್ನೇ ಅವಲಂಬಿಸಿದ ಆಟೋ ಮಂದಿಗೆ ದರ ಏರಿಕೆ ಬಿಟ್ರೆ ಬೇರೆ ವಿಧಿ ಇಲ್ಲ ಅನ್ನೋದಿಲ್ಲಿ ಆಟೋ ಸಂಘಟನೆಗಳ ಆಗ್ರಹ. ಈಗಿರೋ ಕಾಂಪಿಟೇಷನ್ ಯುಗ ಇದೆ. ಓಲಾ, ಉಬರ್, ರ್ಯಾಪಿಡೋ, ಮತ್ತೆ ನಮಗೆ ದೊಡ್ಡ ದುರಂತ ಅಂದ್ರೆ ನಮ್ಮ ಟ್ಯಾಕ್ಸಿ ಚಾಲಕರು. ಇದರಲ್ಲಿ ಟ್ಯಾಕ್ಸಿ ಚಾಲಕರು ಆಟೋ ಒಂದೇ ಅಪ್ಲಿಕೇಶನ್ ಉಪಯೋಗಿಸಿದ್ರೆ ಆಟೋಗಿಂತ ಟ್ಯಾಕ್ಸಿ ಕಮ್ಮಿ ತೋರಿಸ್ತಾ ಇದೆ. 4 ಜನ ಹೋಗೋದು ಆಟೋದಲ್ಲಿ, 3 ಜನ ಹೋಗೋದು. ಯಾವುದೇ ಒಬ್ಬ ಪ್ರಯಾಣಿಕ ಅವನು ಯೋಚನೆ ಮಾಡ್ತಾನೆ, ಅವನು ದುಡ್ಡು ಕೊಟ್ಟೆ ಹೋಗೋದು, ನಾನು ಆಟೋದಲ್ಲಿ ಹೋಗಲು ಟ್ಯಾಕ್ಸಿಲಿ ಹೋಗಲು ಅಂತೇಳಿ. ಏನಾದ್ರೂ ರೇಟ್ ಡಿಫರೆನ್ಸ್ ಗೊತ್ತಾಯ್ತು ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಆಟೋ ಹತ್ತಲ್ಲ. ಎಷ್ಟು ದರ ಏರಿಕೆ ಡಿಮ್ಯಾಂಡ್? ಹಾಗೆ ಆಟೋ ಸಂಘಟನೆಗಳು ಸದ್ಯದ ಕನಿಷ್ಠ ದರ 30ರಿಂದ 40ಕ್ಕೆ ಏರಿಸಬೇಕು ಹಾಗೂ ಕಿಲೋಮೀಟರ್ ಪ್ರಯಾಣಕ್ಕೆ 15ರಿಂದ 20 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆ ಇಟ್ಟಿವೆ. ಆದರೆ ಆಟೋ ಪರಿಷ್ಕರಣೆ ಸಭೆಯಲ್ಲಿ ಭಿನ್ನಾಭಿಪ್ರಾಯ ಮೂಡಿದ್ದೂ ಇದೆ. ಎಷ್ಟು ದರ ಏರಿಸಬೇಕು ಅನ್ನೋ ಬಗ್ಗೆ ಇಲ್ಲಿ ಕಾಣಲಿಲ್ಲ ಒಮ್ಮತ. ಹೀಗಾಗಿ ಸಂಘಟನೆಗಳೇ ಒಟ್ಟಾಗಿ ಎಷ್ಟು ಪ್ರಯಾಣ ದರ ಏರಿಕೆ ಮಾಡಬೇಕು ಅನ್ನೋ ನಿರ್ಣಯವನ್ನ ತಗೊಂಡು ಮನವಿ ಸಲ್ಲಿಸೋಕೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದಕ್ಕಾಗಿ 1 ವಾರದ ಕಾಲಾವಕಾಶ ಕೊಡಲಾಗಿದೆ. ಹೀಗಾಗಿ ಸದ್ಯಕ್ಕೆ ಜನಸಾಮಾನ್ಯರ ಮೇಲಿನ ದರ ಏರಿಕೆ ತೂಗುಗತ್ತೆ ವಾರದ ಮಟ್ಟಿಗೆ ಸಡಿಲ ಆದಂತಿದೆ. ಆಮೇಲೆ ಇದ್ದಿದ್ದೇ ಆಟೋ ಪ್ರಯಾಣಿಕರಿಗೆ ಬರೇ ಕರೆ. ಈ ಡಿಮ್ಯಾಂಡ್ ಹುಟ್ಟಿದ್ ಯಾಕೆ ಆಟೋ ಮೀಟರ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಆಗ್ರಹ ಕೇಳೋಕ್ ಸಿಕ್ಕಿದೆ. ಅದಕ್ಕೊಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. ಆಟೋ ಸಿಎನ್ಜಿ ಕೆಜಿಗೆ 88 ರೂಪಾಯಿ, ಎಲ್ಪಿಜಿ 61 ರೂಪಾಯಿ ಆಗಿದೆ. ಅಲ್ಲದೆ ಈ ಆಟೋ ಓಡಿಸೋರು ಪ್ರತಿದಿನ ಮನೆ ನಡೆಸಲೇಬೇಕಲ್ವಾ? ಮನೆ ನಡೆಸೋದು ಕೂಡ ದುಬಾರಿಯಾಗಿದೆ. ಆಟೋವನ್ನೇ ನಂಬಿಕೊಂಡು ಕೆಲ ಸಂಘಟನೆಗಳ ಪ್ರಕಾರ ಅಂದಾಜು 3.5 ಲಕ್ಷ ಮಂದಿ ಚಾಲಕರಿದ್ದಾರೆ. ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಸಂಘಟನೆಗಳು ಒತ್ತಡವನ್ನ ಹೇಳ್ತಾ ಇವೆ ಸರ್ಕಾರದ ಮುಂದೆ. ಕನಿಷ್ಠ ದರ 42 ರೂಪಾಯಿಗೆ ಏರಿಸಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಕೆಲ ಸಂಘಟನೆಗಳು 40 ರೂಪಾಯಿಗೆ ಏರಿಸಿ ಸಾಕು ಅಂತ ಕೂಡ ಒತ್ತಾಯಿಸ್ತಾ ಇವೆ. ಅಲ್ಲಿಗೆ ದರ ಏರಿಕೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವ ಆಟೋ ಸಂಘಟನೆಗಳಲ್ಲೇ ಒಮ್ಮತ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹೀಗೆ ಒಮ್ಮತ ಮೂಡದ ಕಾರಣ 1 ವಾರದ ಕಾಲಾವಕಾಶವನ್ನ ನೀಡಲಾಗಿದೆ ಅಧಿಕಾರಿಗಳು. 1 ವಾರದ ಒಳಗಾಗಿ ಎಷ್ಟು ದರ ಏರಿಕೆ ಮಾಡಿದ್ರೆ ಒಳಿತು ಅನ್ನೋದರ ನಿರ್ಧಾರವನ್ನ ತಿಳಿಸಲಿಕ್ಕೆ ಸೂಚನೆಯನ್ನ ನೀಡಿ ಸಭೆಯನ್ನ ಇವತ್ತು ಮುಕ್ತಾಯಗೊಳಿಸಲಾಗಿದೆ. ಕಾದ್ ನೋಡೋಣ 1 ವಾರದ ಒಳಗೆ
ಎಷ್ಟು ಹೊರೆ ಜನಸಾಮಾನ್ಯರ ಜೇಬಿಗೆ ಬೀಳುತ್ತೆ. ಹೊರೆ ಬಿದ್ದ ನಂತರವಾದ್ರೂ ಆಟೋ ಚಾಲಕರ ಬದುಕು ಹಸನಾಗತ್ತಾ? ಕಾದ್ ನೋಡೋಣ. ಮುಂದೆ ಆಟೋ ಅಂತ ಕೂಗಿ ಇಲ್ಲಿಗೆ ಬರ್ತೀಯೇನಪ್ಪ ಅಂತ ಕೇಳೋಕ್ ಮುಂಚೆ ಅಥವಾ ಓಲಾ ಊಬರ್ ರೀತಿಯ ಆಪ್ಗಳಲ್ಲಿ ಆಟೋ ಬುಕ್ ಮಾಡ್ಕೊಳ್ಳೋಕ್ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರೋದು ಸನ್ನಿಹಿತವಾಗ್ತಾ ಇದೆ. ಯಾಕಂದ್ರೆ ಮೊದಲೇ ಮೆಟ್ರೋ ಚಾರ್ಜ್ ಜಾಸ್ತಿ ಆಯ್ತು, ಬಸ್ ದರ ಏರಿಕೆ ಆಯ್ತು. ಹೀಗೆ ಎಲ್ಲದರ ದರ ಏರಿಕೆಯ ಬಿಸಿಯಿಂದ ಜನ ತತ್ತರಿಸಿ ಹೋಗಿರುವ ಸಂದರ್ಭದಲ್ಲೇ ಆಟೋ ಮೀಟರ್ ದರ ಏರಿಕೆಯ ಬಿಸಿ ಕೂಡ ಅತಿ ಶೀಘ್ರದಲ್ಲೇ ತಟ್ಟೋ ಸಾಧ್ಯತೆ ಇದೆ. ಇನ್ನೊಂದು ವಾರದಲ್ಲಿ ಆಟೋ ಪ್ರಯಾಣ ದರ ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ. ಕಾಮನ್ ಮ್ಯಾನ್ ಪಾಕೆಟ್ಗೆ ಆ ಮೂಲಕ ಮತ್ತಷ್ಟು ಕತ್ತರಿ ಪ್ರಯೋಗ ಆಗಲಿದೆ. ಹಾಲು ಮೆಟ್ರೋ ಆಯ್ತೀಗ ಆಟೋ ಸರದಿ. ಜನರಿಗೆ ತೊಪ್ಪೋಲ್ವಾ ದರ ಏರಿಕೆ ಬೇಗುದೆ. ರಾಜ್ಯದ ಜನರಿಗೆ ಅದೇಕೋ ಬರೆ ಮೇಲೆ ಬರೆ ತಪ್ಪಲ್ಲ ಅಂತ ಕಾಣಿಸುತ್ತೆ. ಮೆಟ್ರೋ ರೈಲಿನ ದರ ಏಕಾಏಕಿ ಏರಿಕೆ ಆದ್ಮೇಲೆ ನಲುಗಿದ್ದು ಬೆಂಗಳೂರು ಜನ. ಹಾಗೆ ಇದಾದ ಮೇಲೆ ಬಸ್ ದರದಲ್ಲೂ ಹೆಚ್ಚಳ ಅಂತ ಆದಾಗ ಮತ್ತೆ ಕನಲಿದ್ದು ಮತ್ತದೇ ಜನ. ಇದೀಗ ಆಟೋ ರಿಕ್ಷಾ ಸರದಿ. ಮಧ್ಯಮ ವರ್ಗದ ಐರಾವತ ಅನಿಸಿದ ಆಟೋದ ಪ್ರಯಾಣ ದರವೂ ಏರಿಕೆ ಆಗೋ ಆತಂಕ ಎದುರಾಗಿದೆ. ಜನರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬರೋ ಆದಾಯ ಯಾವುದೂ ಹೆಚ್ಚುತ್ತಿಲ್ಲ, ಆದ್ರೆ ತಿಂಗಳ ಖರ್ಚು ಮಾತ್ರ ರಾಕೆಟ್ ತರ ಮೇಲಕ್ಕೆ ಹೋಗ್ತಾನೆ ಇದೆ. ದಿನಸಿ ಪದಾರ್ಥಗಳ ದರ ಗಗನಕ್ಕೇರಿದೆ. ನಿನ್ನೆ ಒಂದು ಬೆಲೆ ಇದ್ರೆ ಇವತ್ತು ಬೇರೆ ಬೆಲೆ ಅನ್ನುವಂತಾಗಿದೆ ದಿನಸಿ ತರಕಾರಿ ಸೇರಿದಂತೆ ದಿನನಿತ್ಯ ಬಳಸೋ ಸಾಮಗ್ರಿಗಳ ದರ. ಇದರ ನಡುವೆಗೆ ಜನರಿಗೆ ಈಗ ಎದುರಾಗಿದ್ದು ಆಟೋ ದರ ಏರಿಕೆ ಬಿಸಿ. ಹಾಗೆ ನೋಡಿದ್ರೆ ಆಟೋ ಮೀಟರ್ ದರ ಪರಿಷ್ಕರಣೆಗೆ ನಾನಾ ಆಟೋ ಸಂಘಟನೆಗಳು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ ಕಾರಣ ನಿಗದಿಯಾಗಿದ್ದು ಪರಿಷ್ಕರಣೆ ಸಂಬಂಧಿತ ಪ್ರಾಧಿಕಾರದ ಸಭೆ. ಇದರಂತೆಗೆ ಸಭೆಯಲ್ಲಿ ಭಾಗಿಯಾಗಿದ್ದು ಆಟೋ ಸಂಘಟನೆಗಳು, ಸಾರಿಗೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕಾನೂನು ಮಾಪಕ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಹಕ ಪ್ರತಿನಿಧಿಗಳು. ಇಲ್ಲಿ ಬಹುತೇಕ ಆಟೋ ಸಂಘಟನೆಗಳು ಒತ್ತಾಯ ಮಂಡಿಸಿದ್ದು ಗ್ಯಾಸ್, ಪೆಟ್ರೋಲ್ ದರ, ಟೈರ್ ಸೇರಿದಂತೆ ಬಿಡಿ ಭಾಗಗಳ ದರ ಒಂದೇ ಸಮನೆ ಏರುತ್ತಿರುವುದರಿಂದ ಅನಿವಾರ್ಯವಾಗಿ ಆಟೋ ಪ್ರಯಾಣ ದರ ಏರಿಸಬೇಕು ಅಂತ. ಇಲ್ಲಿ ಇನ್ನೊಂದು ಅಂಶ ಅಂದ್ರೆ ರಾಜ್ಯದಲ್ಲಿವೆ ಸುಮಾರು 40 ಆಟೋ ಸಂಘಟನೆಗಳು. ಇದರಲ್ಲಿ 16 ಸಂಘಟನೆಗಳಿಗೆ ಸಭೆಗೆ ಆಗಮಿಸುವಂತೆ ಹೋಗಿದ್ದು ಆಹ್ವಾನ. ಈ 16 ಸಂಘಟನೆಗಳಲ್ಲೂ 15 ಸಂಘಟನೆಗಳು ದರ ಏರಿಕೆ ಪರ ಬ್ಯಾಟ್ ಬೀಸಿವೆ. ದಿನನಿತ್ಯ ಸಾಮಗ್ರಿಗಳ ದರ ಏರಿಕೆಯಿಂದಾಗಿ ಇದನ್ನೇ ಅವಲಂಬಿಸಿದ ಆಟೋ ಮಂದಿಗೆ ದರ ಏರಿಕೆ ಬಿಟ್ರೆ ಬೇರೆ ವಿಧಿ ಇಲ್ಲ ಅನ್ನೋದಿಲ್ಲಿ ಆಟೋ ಸಂಘಟನೆಗಳ ಆಗ್ರಹ. ಈಗಿರೋ ಕಾಂಪಿಟೇಷನ್ ಯುಗ ಇದೆ. ಓಲಾ, ಉಬರ್, ರ್ಯಾಪಿಡೋ ಮತ್ತೆ ನಮಗೆ ದೊಡ್ಡ ದುರಂತ ಅಂದ್ರೆ ನಮ್ಮ ಟ್ಯಾಕ್ಸಿ ಚಾಲಕರು. ಇದರಲ್ಲಿ ಟ್ಯಾಕ್ಸಿ ಚಾಲಕರು ಆಟೋ ಒಂದೇ ಅಪ್ಲಿಕೇಶನ್ ಉಪಯೋಗಿಸಿದ್ರೆ ಆಟೋಗಿಂತ ಟ್ಯಾಕ್ಸಿ ಕಮ್ಮಿ ತೋರಿಸ್ತಾ ಇದೆ. 4 ಜನ ಹೋಗೋದು, ಆಟೋದಲ್ಲಿ 3 ಜನ ಹೋಗೋದು. ಯಾವುದೇ ಒಬ್ಬ ಪ್ರಯಾಣಿಕ ಅವನು ಯೋಚನೆ ಮಾಡ್ತಾನೆ, ಅವನು ದುಡ್ಡು ಕೊಟ್ಟೆ ಹೋಗೋದು, ನಾನು ಆಟೋದಲ್ಲಿ ಹೋಗಲು ಟ್ಯಾಕ್ಸಿಲಿ ಹೋಗಲು ಅಂತೇಳಿ. ಏನಾದ್ರೂ ರೇಟ್ ಡಿಫರೆನ್ಸ್ ಗೊತ್ತಾಯ್ತು ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಆಟೋ ಹತ್ತಲ್ಲ. ಎಷ್ಟು ದರ ಏರಿಕೆ ಡಿಮ್ಯಾಂಡ್? ಹಾಗೆ ಆಟೋ ಸಂಘಟನೆಗಳು ಸದ್ಯದ ಕನಿಷ್ಠ ದರ 30ರಿಂದ 40ಕ್ಕೆ ಏರಿಸಬೇಕು ಹಾಗೂ ಕಿಲೋಮೀಟರ್ ಪ್ರಯಾಣಕ್ಕೆ 15ರಿಂದ 20 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆ ಇಟ್ಟಿವೆ. ಆದರೆ ಆಟೋ ಪರಿಷ್ಕರಣೆ ಸಭೆಯಲ್ಲಿ ಭಿನ್ನಾಭಿಪ್ರಾಯ ಮೂಡಿದ್ದೂ ಇದೆ. ಎಷ್ಟು ದರ ಏರಿಸಬೇಕು ಅನ್ನೋ ಬಗ್ಗೆ ಇಲ್ಲಿ ಕಾಣಲಿಲ್ಲ ಒಮ್ಮತ. ಹೀಗಾಗಿ ಸಂಘಟನೆಗಳೇ ಒಟ್ಟಾಗಿ ಎಷ್ಟು ಪ್ರಯಾಣ ದರ ಏರಿಕೆ ಮಾಡಬೇಕು ಅನ್ನೋ ನಿರ್ಣಯವನ್ನ ತಗೊಂಡು ಮನವಿ ಸಲ್ಲಿಸೋಕೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದಕ್ಕಾಗಿ 1 ವಾರದ ಕಾಲಾವಕಾಶ ಕೊಡಲಾಗಿದೆ. ಹೀಗಾಗಿ ಸದ್ಯಕ್ಕೆ ಜನಸಾಮಾನ್ಯರ ಮೇಲಿನ ದರ ಏರಿಕೆ ತೂಗುಗತ್ತಿ ವಾರದ ಮಟ್ಟಿಗೆ ಸಡಿಲ ಆದಂತಿದೆ. ಆಮೇಲೆ ಇದ್ದಿದ್ದೇ ಆಟೋ ಪ್ರಯಾಣಿಕರಿಗೆ ಬರೇ ಕರೆ. ಈ ಡಿಮ್ಯಾಂಡ್ ಹುಟ್ಟಿದ್ ಯಾಕೆ ಆಟೋ ಮೀಟರ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಆಗ್ರಹ ಕೇಳೋಕ್ ಸಿಕ್ಕಿದೆ. ಅದಕ್ಕೊಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. ಆಟೋ ಸಿಎನ್ಜಿ ಕೆಜಿಗೆ 88 ರೂಪಾಯಿ, ಎಲ್ಪಿಜಿ 61 ರೂಪಾಯಿ ಆಗಿದೆ. ಅಲ್ಲದೆ ಈ ಆಟೋ ಓಡಿಸೋರು ಪ್ರತಿದಿನ ಮನೆ ನಡೆಸಲೇಬೇಕಲ್ವಾ? ಮನೆ ನಡೆಸೋದು ಕೂಡ ದುಬಾರಿಯಾಗಿದೆ. ಆಟೋವನ್ನೇ ನಂಬಿಕೊಂಡು ಕೆಲ ಸಂಘಟನೆಗಳ ಪ್ರಕಾರ ಅಂದಾಜು 3.5 ಲಕ್ಷ ಮಂದಿ ಚಾಲಕರಿದ್ದಾರೆ. ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಸಂಘಟನೆಗಳು ಒತ್ತಡವನ್ನ ಹೇಳ್ತಾ ಇವೆ ಸರ್ಕಾರದ ಮುಂದೆ. ಕನಿಷ್ಠ ದರ 42 ರೂಪಾಯಿಗೆ ಏರಿಸಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಕೆಲ ಸಂಘಟನೆಗಳು 40 ರೂಪಾಯಿಗೆ ಏರಿಸಿ ಸಾಕು ಅಂತ ಕೂಡ ಒತ್ತಾಯಿಸ್ತಾ ಇವೆ. ಅಲ್ಲಿಗೆ ದರ ಏರಿಕೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವ ಆಟೋ ಸಂಘಟನೆಗಳಲ್ಲೇ ಒಮ್ಮತ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹೀಗೆ ಒಮ್ಮತ ಮೂಡದ ಕಾರಣ 1 ವಾರದ ಕಾಲಾವಕಾಶವನ್ನ ನೀಡಲಾಗಿದೆ ಅಧಿಕಾರಿಗಳು. 1 ವಾರದ ಒಳಗಾಗಿ ಎಷ್ಟು ದರ ಏರಿಕೆ ಮಾಡಿದ್ರೆ ಒಳಿತು ಅನ್ನೋದ್ರ
ನಿರ್ಧಾರವನ್ನ ತಿಳಿಸಲಿಕ್ಕೆ ಸೂಚನೆಯನ್ನ ನೀಡಿ ಸಭೆಯನ್ನ ಇವತ್ತು ಮುಕ್ತಾಯಗೊಳಿಸಲಾಗಿದೆ. ಕಾದ್ ನೋಡೋಣ ಒಂದು ವಾರದ ಒಳಗೆ ಎಷ್ಟು ಹೊರೆ ಜನಸಾಮಾನ್ಯರ ಜೇಬಿಗೆ ಬೀಳುತ್ತೆ. ಹೊರೆ ಬಿದ್ದ ನಂತರವಾದ್ರೂ ಆಟೋ ಚಾಲಕರ ಬದುಕು ಹಸನಾಗತ್ತಾ ಕಾದ್ ನೋಡೋಣ.